ಸ್ಟಾರ್ಕ್ IPL ಹಿಸ್ಟ್ರಿಯ ಅತ್ಯಂತ ದುಬಾರಿ ಪ್ಲೇಯರ್. ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಪ್ಲೇ ಆಫ್ಗೆ ಬಂದ ಕೂಡಲೇ ಅವ್ರದ್ದು ಟ್ರೂ ಕಲರ್ ಹೊರಗೆ ಬರ್ತದೆ. ಪ್ಲೇ ಆಫ್ ಬಂದಾಗ ನಾಕ್ಔಟ್ ಗೇಮ್ ಮಸ್ಟ್ ವಿನ್ ಸಿಚುವೇಶನ್ ಬಂದಾಗ ಓ ಅಂತ ಬಂದು ಬಿಡ್ತಾರೆ. ಸ್ಟಾರ್ಕ್ ಸಡನ್ ಆಗಿ ರೈಸಿಂಗ್ ಟು ದ ಒಕೇಶನ್ ಅಂತ ನಾ ವಿನ್ ಮಾಡಿಸಿ ಕೊಡ್ತೇನೆ ಅಂತ ಕ್ರಂಚ್ ಟೈಮ್ ಅಲ್ಲಿ ವಿಕೆಟ್ ತೆಗೆದ್ರೆ ಅದಕ್ಕಿಂತ ಜಾಸ್ತಿ ಇನ್ನೇನು ಬೇಡ. SRH ಏನು ಕಡಿಮೆದು ತಂಡ ಅಲ್ಲ, ಬಟ್ ಎಲ್ಲಿಯಾದ್ರೂ ಇಬ್ರು ಓಪನರ್ಸ್ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ ಅವರು ಪಟಕ್ಕಂತ ಫಸ್ಟ್ 2 ಓವರಲ್ಲಿ ಔಟ್ ಆಗಿ ಬಿಟ್ರೆ ಅಲ್ಲಿಂದ ಅವ್ರ ಇನ್ನಿಂಗ್ಸ್ ಅನ್ನ ಯಾವ ತರ ತಗೊಂಡೋಗ್ಬೋದು. ಇದು ಕಂಪ್ಲೀಟ್ ನನ್ನ ಪರ್ಸನಲ್ ಒಪಿನಿಯನ್. ನಾ ಹೇಳಿದ ಪೂರ್ತಿ ಉಲ್ಟಾ ಪಲ್ಟಾ ಆಗಬಹುದು. ನಂಗೆ ಈ ಮೊಮೆಂಟ್ ಅಲ್ಲಿ ಹೀಗೆ ಅನ್ನಿಸ್ತಾ ಉಂಟು. 60% KKR ಕಡೆಗೆ ಉಂಟು. ನಾನು ಫಿಕ್ಸಿಂಗ್ ಮಾಡಲಿಲ್ಲ, ನಾನು KKR ಜೊತೆ ಫಿಕ್ಸಿಂಗ್ ಮಾಡಲಿಲ್ಲ, ಆಯ್ತು, ನಂಗೆಂತ ಗೊತ್ತಿಲ್ಲ. ನಮಸ್ಕಾರ ಅಲ್ರಿ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ವಾವ್, ನಾನು ನಾಲಿಗೆಲ್ಲ ಎಂತ ಉಂಟು ಮಚ್ಚೆ ಉಂಟು ಎಂತ ಕತೆ. ನಾ ಹೇಳಿದಾಗೆ ಆದದಕ್ಕೆ ಅದು ಪ್ರಿವ್ಯೂ ವಿಡಿಯೋದು ತುಣುಕುಗಳನ್ನು ಹಾಕಿದ್ದೇನೆ. ಎಲ್ಲರೂ ಉಲ್ಟಾಗಿದ್ದಿದ್ರೆ ಹಾಕ್ತಾ ಇರಲಿಲ್ಲ. ಓ ಮೈ ಗಾಡ್, ಥ್ರಾಶಿಂಗ್ ಡಿಫೀಟ್ SRHಗೆ. ಎಂತ ಆಟವೇ ಇಲ್ಲ. ಕಂಗ್ರ್ಯಾಚುಲೇಷನ್ಸ್ KKR. ಕೋಲ್ಕತ್ತಾ ನೈಟ್ ರೈಡರ್ಸ್ IPL 2024ರ ಫಿನಾಲೆಗೆ ಸಿಲೆಕ್ಟ್ ಆಗಿರುವಂತಹ ಫಸ್ಟ್ ತಂಡವಾಗಿ ಹೊರಹೊಮ್ಮಿದೆ. ಇವತ್ತು ನಡೆದಂತಹ ಕ್ವಾಲಿಫೈಯರ್ 1ನಲ್ಲಿ ಮ್ಯಾಚೇ ಇಲ್ಲ ಅಂತ ಇವತ್ತು ಪ್ರೂವ್ ಮಾಡಿದ್ರು KKR ತಂಡ. SRH ತಂಡವನ್ನು ಹಣ್ಣುಗಾಯಿ ಮಾಡಿ, ನೀರ್ಗಾಯಿ ಮಾಡಿ, ಬಗ್ಗು ಬಡ್ದಾಕಿದ್ರು, ಉಡಿಸ್ ಮಾಡಿ ಹಾಕಿದ್ರು, ಹೊಡೆದಾಕಿದ್ರು, ಚಚ್ಚಿ ಹಾಕಿದ್ರು. ಇನ್ನು ಎಂತಾದ್ರೂ ನಾನು ಬಿಟ್ಟಿದ್ರೆ ಆ ಪದಗಳನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓ ಮೈ ಗಾಡ್, ಎಂಥ ವಿಕ್ಟ್ರಿ ಮಾರೆ. 13.4 ಓವರ್ಸಲ್ಲಿ ಟಾರ್ಗೆಟ್ ರೀಚ್ ಆದರು. 160 ಟಾರ್ಗೆಟನ್ನು ಕೇವಲ 13.4 ಓವರ್ಸಲ್ಲಿ KKR ರೀಚ್ ಆದರು. ಆ 8 ವಿಕೆಟ್ಗಳ ಭರ್ಜರಿ ಜಯ, KKRಗೆ ಭರ್ಜರಿ ಜಯ. ಆ್ಯಂಡ್ ಟೇಕ್ ಅಬ್ಬೋ ಗಂಭೀರ್. ಇದು ಗಂಭೀರ್ ಅವರ ತಂಡ, ಅದು ಎಲ್ರಿಗೆ ಸಹ ಗೊತ್ತುಂಟು. ಇದು ಅಂದರೆ ಶ್ರೇಯಸ್ ಅಯ್ಯರ್ ಅವರು ಲೆಕ್ಕವರ್ತಿಗೆ ಕ್ಯಾಪ್ಟನ್ ಆಗಿದ್ದಾರೆ, ಎಲ್ಲ ಫೈನ್. ಬಟ್ ಎಲ್ರಿಗೆ ಸಹ ಗೊತ್ತುಂಟು ಈ ಒಂದು KKR ಸಕ್ಸಸ್ಸಿನ ಹಿಂದೆ ಯಾರ ಪಾತ್ರ ಇದೆ ಅಂತ. ಅದು ಖಂಡಿತವಾಗಿ ಸಹ ಗಂಭೀರ್ ಅವರ ಪಾತ್ರ. 4 ಸಲ ಈಗ ಫೈನಲ್ಲಿಗೆ ಸೆಲೆಕ್ಟ್ ಆಗಿದ್ದಾರೆ KKR. ಅದರಲ್ಲಿ 2 ಸಲ ಚಾಂಪಿಯನ್ ಆಗಿದ್ರು, 1 ಸಲ ಫೈನಲಲ್ಲಿ ಸೋತಿದ್ರು. ಈಗ ಎಂತ ಆಗ್ತದೆ ಅಂತ ನೋಡ್ಬೇಕು. 2012 ಮತ್ತು 2014ರಲ್ಲಿ ವಿನ್ ಆಗಿದ್ರು, 2021ರಲ್ಲಿ ರನ್ನರ್ ಅಪ್. ಆ್ಯಂಡ್ ಈ ಸಲ ಏನಾಗ್ತದೆ ಅಂತ ಕಾದು ನೋಡಬೇಕು. ಅವರ ಅಗೇನ್ಸ್ಟ್ ಯಾರು ಫೈನಲಲ್ಲಿ ಆಡ್ತಾರೆ ಅಂತ ಕಾದು ನೋಡಬೇಕು. ಅದು ಬಿಟ್ಟಾಕಿ ಇವತ್ತಿನ ಮ್ಯಾಚ್ ಬಗ್ಗೆ, ಓ ಮೈ ಗಾಡ್, ಮ್ಯಾಚ್ ಬಗ್ಗೆ ಎಂತ ಮಾತಾಡೋದು ನೋಡಿ. ಪ್ರಿವ್ಯೂ ಅಲ್ಲಿ ಎಂತ ಹೇಳಿದೆ ನಾನು, ಸ್ಟಾರ್ಕ್ ಈಗ ಆಸ್ಟ್ರೇಲಿಯಾದವರು ಪ್ಲೇ ಆಫ್ ಅಥವಾ ನಾಕ್ಔಟ್ ಗೇಮ್ ಅಂದ ಕೂಡಲೇ ಅವ್ರು ಬಂದು ಬಿಡ್ತಾರೆ. ಅದು ಅವರ ರಕ್ತದಲ್ಲಿ ಉಂಟಾ ಅಂತ. ಬೇರೆ ಮ್ಯಾಚೆಲ್ಲ ಅಷ್ಟಕ್ಕಷ್ಟೇ ಆಡಿದ ಸರ್, ನಾಕ್ಔಟ್ ಅನ್ನುವಂಥ ಗೇಮ್ ಅಂತೆಲ್ಲ ಬಂದಾಗ ಅಥವಾ ಪ್ಲೇ ಆಫ್ ಬಂದಾಗ ಅವರ ನಿಜ ಬಣ್ಣ ಹೊರಗೆ ಬರ್ತದೆ. ಏನು ಮಾರ ಇವತ್ತು ಸ್ಟಾರ್ಕ್ ಇದು ಬೌಲಿಂಗ್, ವಾ ಸೂಪರ್ ಅಂದರೆ ಸೂಪರ್. ಅವರು ಆ್ಯಕ್ಚುಲಿ ಫಸ್ಟ್ 3 ಓವರಲ್ಲಿ ಅವರು 3 ವಿಕೆಟ್ ತೆಗೆದಿದ್ದು, 3 ಅಲ್ಲ 5 ವಿಕೆಟ್ ಆಗಿರ್ತಿತ್ತು. ಫಸ್ಟ್ ಓವರಲ್ಲಿ ಹೆಡ್ ತೆಗೆದಾಕಿಬಿಟ್ರು. ಏನಿಲ್ಲ, ಕಾನ್ಸಿಕ್ಯೂಟಿವ್ 2 ಮ್ಯಾಚಲ್ಲಿ 2-0 ಸುತ್ತಿದ್ರು ಹೆಡ್ ಅವರು. ಸೆಕೆಂಡ್ ಬಾಲಲ್ಲಿ ಹೆಡ್ ಡುಮುಕ್ ಬೋಲ್ಡ್. ಲಾಸ್ಟ್ ಮ್ಯಾಚಲ್ಲಿ ಸಹ ಹರ್ಷದೀಪ್ ಅವರ ಬೌಲಿಂಗಲ್ಲಿ ಬೋಲ್ಡ್ ಆಗಿದ್ರು 0ಗೆ. ಇವತ್ತು ಸ್ಟಾರ್ಕ್ ಅವರ ಬೌಲಿಂಗಲ್ಲಿ ಬೋಲ್ಡ್ ಆದರು. ಆ್ಯಂಡ್ ಆ ಓವರಲ್ಲಿ ಇನ್ನೊಂದು ವಿಕೆಟ್ ಸಿಗ್ತಾಯಿತ್ತು, ತ್ರಿಪಾಠಿದು ವಿಕೆಟ್ ಸಿಗ್ತಾಯಿತ್ತು. ತ್ರಿಪಾಠಿಯ ಹೈಯೆಸ್ಟ್ ಸ್ಕೋರರು SRHಗೆ 55 ರನ್ ಹೊಡೆದಿದ್ರು ಅವರು 35 ಬಾಲಲ್ಲಿ ರನ್ಔಟ್ ಆದರು. ಅವರ ಬಗ್ಗೆ ಮತ್ತೆ ಮಾತಾಡ್ತಾನೆ, ಅಂದರೆ ಅವರ ಇನ್ನಿಂಗ್ಸ್ ಬಗ್ಗೆ ಮತ್ತೆ ಮಾತಾಡ್ತಾನೆ. ಅವರು ಔಟ್ ಆಗ್ತಾ ಇದ್ರು 4 ರನ್ನಿಗೆ. ನಮ್ಮ ಕ್ಯಾಪ್ಟನ್ ಅಂದರೆ ಶ್ರೇಯಸ್ ಅಯ್ಯರ್ ಅವರು ಪಾಯಿಂಟ್ ರೀಜನಲ್ಲಿ ಯಾರನ್ನಪ್ಪ ಫೀಲ್ಡಿಂಗ್ ನಿಲ್ಲಿಸಬೇಕು. ಪಾಯಿಂಟ್ ರೀಜನ್ನಲ್ಲಿ ನಿಮ್ಮ ಟೀಮಿಂದು ದ ಬೆಸ್ಟ್ ಫೀಲ್ಡರ್ಸನ್ನು ಪಾಯಿಂಟ್ ರೀಜನಲ್ಲಿ ನಿಲ್ಲಿಸಬೇಕು. ಪಾಯಿಂಟ್ ರೀಜನ್ ಅಂತ ಗೊತ್ತಾಗದಿದ್ದರೆ ಹೀಗೆ ಮಾಡಿ ಇಲ್ಲಿ ಹೀಗೆ ಹೊಡಿತಾರಲ್ಲ, ಅಲ್ಲಿ ಯಾರು ನಿಲ್ತಿದ್ರು, ನಮ್ಮ ಈಗ ಪ್ರೆಸೆಂಟ್ ತಂಡದಲ್ಲಿ ಇಂಡಿಯನ್ ತಂಡದಲ್ಲಿ ಜಡೇಜಾ ಅವ್ರು ನಿಲ್ತಾರೆ ಆ ಫೀಲ್ಡಿಂಗ್ ಪೊಸಿಷನಲ್ಲಿ. ನಮ್ಮ ಇಂಡಿಯನ್ ಹಳೆ ತಂಡದಲ್ಲಿ ರೈನಾ ನಿಲ್ತಾ ಇದ್ರು, ಕೈಫ್ ನಿಲ್ತಾ ಇದ್ರು, ಯುವರಾಜ್ ಸಿಂಗ್ ನಿಲ್ತಾ ಇದ್ರು, ಜಾಂಟಿ ರೋಡ್ಸ್, ಸೌತ್ ಆಫ್ರಿಕಾದ ಜಾಂಟಿ ರೋಡ್ಸ್ ಅಲ್ಲಿ ನಿಲ್ತಾ ಇದ್ರು. ಅಂದರೆ ಅಂತಹ ಒಂದು ಕ್ರಿಟಿಕಲ್ ಪೊಸಿಷನ್ ಅದು, ದ ಬೆಸ್ಟ್ ಫೀಲ್ಡರ್ ನಿಲ್ಲುವಂಥ ಪೊಸಿಷನಲ್ಲಿ ಶ್ರೇಯಸ್ ಅಯ್ಯರ್ ಅವರು ಸುನಿಲ್ ನರೇನನ್ನು ನಿಲ್ಲಿಸಿದರು ಪಾಯಿಂಟಲ್ಲಿ. ಈ IPL ಅಲ್ಲಿ ಸ್ಲೋವೆಸ್ಟ್ ಫೀಲ್ಡರ್, ಅಶ್ವಿನ್ಗಿಂತ ಸಹ ಸ್ಲೋವೆಸ್ಟ್ ಫೀಲ್ಡರ್ ಯಾರು ಅಂತಂದರೆ ನರೇನ್ ಅವರು. ಈ IPL ಅಂತಲ್ಲ, ಅವರ ಕರಿಯರಲ್ಲೇ ಹಿ ಈಸ್ ನಾಟ್ ಕ್ವಿಕ್ಕೆಸ್ಟ್ ಬಿಟ್ವೀನ್ ದ ವಿಕೆಟ್ಸ್ ಅಥವಾ ಫೀಲ್ಡಿಂಗ್ ಅಂತ ಬಂದಾಗ ಹಿ ವಾಸ್ ಆಲ್ವೇಸ್ ಸ್ಲೋ. ಅವರನ್ನು ಹೋಗಿ ಅಲ್ಲಿ ನಿಲ್ಲಿಸಿದರು. ತ್ರಿಪಾಠಿ ಕಟ್ ಮಾಡಿದರು. ಅವ್ರು ಹೀಗೆ ರಿಯಾಕ್ಟ್ ಮಾಡೋ ಬಾಲ್ ಹೋಗಿ ಆಗಿದೆ. ಅಂದರೆ ಹಿ ವಾಸ್ ಸ್ಲೋ
ಅಷ್ಟು ಸ್ಲೋ ಯಾರು ನರೇನ್ ಅವರು. ಇಲ್ಲೇ ಇದ್ರೆ ತ್ರಿಪಾಠಿ ಅವರು ಅದೇ ಓವರಲ್ಲಿ ಔಟ್ ಆಗ್ತಿದ್ರು, ಒಂದೇ ಓವರಿಗೆ 2 ವಿಕೆಟ್ ಬೀಳ್ತಾ ಇತ್ತು. ಫೈನ್, ಆ ಓವರಲ್ಲಿ ವಿಕೆಟ್ ಬೀಳಲಿಲ್ಲ. 2ನೇ ಓವರಲ್ಲಿ ಅಭಿಷೇಕ್ ಶರ್ಮಾ ಔಟ್. ಈಗ ಮತ್ತೆ ಪುನಃ ನಮ್ಮ ಪ್ರಿವ್ಯೂ ವಿಡಿಯೋ ಹೇಳ್ತೇನೆ, ನಾನು ಹೇಳಿದೆ SRH ಅವ್ರದ್ದು ಮೇಯ್ನ್ ವೀಕ್ನೆಸ್ ಅಂತ ನನಗೆ ಕಾಣ್ತಾ ಇರೋದು ಏನಂತಂದರೆ, ಅವರ ಸ್ಟ್ರಾಂಗ್ ಪಾಯಿಂಟೇ ಅವರ ವೀಕ್ನೆಸ್. ಅವರ ಸ್ಟ್ರಾಂಗ್ ಪಾಯಿಂಟ್ ಎಂಥದ್ದು, ಪವರ್ ಪ್ಲೇಲಿ ಚಚ್ಚುದು, ಇಬ್ಬರು ಸೇರಿಕೊಂಡು ದಡ 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 ಅಂತ ಹೊಡಿತಾ ಇರ್ತಾರೆ. ಎಲ್ಲಿಯಾದರೂ ಆ ಇಬ್ಬರು ಬ್ಯಾಟ್ಸ್ಮನ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಅವರು ಫಸ್ಟ್ 2 ಓವರಲ್ಲೇ ಔಟ್ ಆದರೆ ಇವ್ರಿಗೆ ಸೈಕ್ ಆಗ್ತದೆ, ಇವ್ರಿಗೆ ಎಂತ ಮಾಡ್ಬೇಕಂತ ಗೊತ್ತಾಗೋದಿಲ್ಲ ಉಳಿದ ಬ್ಯಾಟ್ಸ್ಮನ್ನಿಗೆ ಅಂತ. ಸುಮ್ಮನೆ ಎಕ್ಸಾಂಪಲ್ ಕೊಡಿದ್ರೆ, ನಮ್ಮ ಭಾರತ ಕ್ರಿಕೆಟ್ ತಂಡ ಈ ವರ್ಲ್ಡ್ ಕಪ್ಪಲ್ಲಿ ಒಂದು ಲಿಮಿಟ್ಗಿಂತ ಜಾಸ್ತಿ ಕ್ಲಿಕ್ ಆಗಿಬಿಡ್ತದೆ. ನಮ್ಮ ಓಪನಿಂಗ್ ಪೇರ್ ಮತ್ತು 1 ಡೌನು, ಅಂದರೆ ಯಾರು ರೋಹಿತ್ ಶರ್ಮಾ ಮತ್ತು ರೋಹಿತ್ ಶರ್ಮಾ ಅವರ ಜೊತೆ ಯಾರಾದರೂ ಬ್ಯಾಟಿಂಗ್ ಮಾಡುವವರು ಓಪನರ್ಸ್, ಮತ್ತು 1 ಡೌನ್ ವಿರಾಟ್ ಕೊಹ್ಲಿ ಅವರು ಫೈನಲ್ ತನಕ ಜಬರ್ದಸ್ತಾಗಿ ಸೂಪರಾಗಿ ಆಡಿಬಿಡ್ತಾರೆ. ಎಂತಾಗ್ತದೆ, ಮಿಕ್ಕಿದವರಿಗೆ ಕರೆಕ್ಟ್ ಬ್ಯಾಟಿಂಗೇ ಸಿಗ್ತಾ ಇರೋದಿಲ್ಲ. ಅಂದರೆ ಇವರು ಅಷ್ಟು ಸೂಪರಾಗಿ ಆಡೋದ್ರಿಂದ ಮಿಕ್ಕಿದವರಿಗೆ ಬ್ಯಾಟಿಂಗ್ ಸಿಗೋದಿಲ್ಲ, ಅಥವಾ ಆ ಪ್ರೆಷರನ್ನು ಹ್ಯಾಂಡಲ್ ಮಾಡುವಂಥ ಸಿಚುವೇಶನ್ ಬಂದಿರೋದಿಲ್ಲ. ಸಡನ್ ಒಂದು ಮ್ಯಾಚಲ್ಲಿ ಪಟಕ್ಕಂತ ಕೈ ಕೊಟ್ಟು ಬಿಡ್ತಾರೆ. ಫೈನಲಲ್ಲಿ ರೋಹಿತ್ ಶರ್ಮಾ ಅವರು, ಇನ್ನೊಂದು ಓಪನರು ಮತ್ತು ವಿರಾಟ್ ಕೊಹ್ಲಿ ಅವರು ಬೇಗ ಔಟ್ ಆದರೆ ಇವರಿಗೆ ಗಾಬರಿ, ಎಂತ ಮಾಡೋದಂತ ಗೊತ್ತಾಗಲಿಲ್ಲ. ಇವತ್ತು ಹಾಗೇ ಆದದ್ದು, 2 ಓವರಿಗೆ 2 ವಿಕೆಟ್ ಬಿದ್ದಾಗಿದೆ. ಅಲ್ಲಿ ಹೆಡ್ ಅವರು ಔಟು, ಅಭಿಷೇಕ್ ಶರ್ಮಾ ಅವರು ಔಟು. ಎಂತ ಮಾಡೋದಂತ ಗೊತ್ತಿಲ್ಲ. ನಿತೀಶ್ ರೆಡ್ಡಿಗೆ ಸೈಕ್ ಆಗಿದೆ, ಅವರು ಎಂತ ಮಾಡಲಿಲ್ಲ. ಮತ್ತು ಅವರು ಔಟ್ ಆದರು, ಶಹಬಾಜ್ ಅಹ್ಮದ್ ಸಹ ಔಟ್ ಆದರು. ಸೊ 5 ಓವರಿಗೆ 34 ರನ್ನಿಗೆ 5 ಓವರಿಗೆ 39 ರನ್ನಿಗೆ 4 ವಿಕೆಟ್ ಡಮಾರಿ SRH ಇದು. ಆ 4 ವಿಕೆಟಲ್ಲಿ 3 ವಿಕೆಟ್ ಸ್ಟಾರ್ಕಿಗೆ. ಆ್ಯಂಡ್ ಸ್ಟಾರ್ಕ್ ಅವರು ತ್ರಿಪಾಠಿದು ಇನ್ನೊಂದು LBW ಕ್ಲೀನ್ ಯಾರ್ಕ್ ಮಾರ್ರೆ, ಅವರು ಅಪೀಲ್ ಮಾಡಿದ್ರು, ಅಂಪೈರ್ ಔಟ್ ಕೊಡಲಿಲ್ಲ, ರಿವ್ಯೂವಿಗೆ ಸಹ ಹೋಗಲಿಲ್ಲ. ಇವರು ಕರೆಕ್ಟಾಗಿ ಕಮ್ಯುನಿಕೇಟ್ ಮಾಡಲಿಲ್ಲ ಸ್ಟಾರ್ಕ್ ಅವರು. IR ಸಹ ಕರೆಕ್ಟಾಗಿ, ಅಂದರೆ ಹೌದಾ ನಾಟ್ ಶೋರ್, ಆಯಿತು ಬೇಡ ರಿವ್ಯೂ ಬೇಡ ಅಂತ ಹೇಳಿದರು. ಆ ರಿವ್ಯೂ ತೊಗೊಂಡಿದ್ದ ದಿವಸ ತ್ರಿಪಾಠಿ ಅವರು ಔಟ್ ಆಗ್ತಿದ್ರು. ಸೊ ತುಂಬ ಚೀಪ್, ಅಂದರೆ ಸಿಂಗಲ್ ಡಿಜಿಟಲ್ಲಿಯೇ ಚೀಪ್ ಸ್ಕೋರಿಗೆ ತ್ರಿಪಾಠಿ ಅವರು ಔಟ್ ಆಗ್ತಾಯಿದ್ರು. 2 ಜೀವದಾನ, ಆಲ್ಮೋಸ್ಟ್ 2 ಜೀವದಾನ ಅಂತ ಹೇಳ್ಬೋದು. ಫಸ್ಟ್ ನರೇನ್ ಅವರು ಅಲ್ಲಿ ನಿಲ್ಲಿಸಿದೆ ತಪ್ಪು, ಇಲ್ಲದ್ರೆ ಔಟ್ ಆಗ್ತಾಯಿದ್ರು. ಆ್ಯಂಡ್ ಈ ಒಂದು ಜೀವದಾನಗಳನ್ನು ಪಡೆದುಕೊಂಡಂಥ ತ್ರಿಪಾಠಿ ಮತ್ತು ಕ್ಲಾಸನ್ ಸೇರಿಕೊಂಡು ಆ ಒಂದು ಮುಳುಗ್ತಿದ್ದ ಹಡಗಿಗೆ, ಆಲ್ಮೋಸ್ಟ್ ಮುಳುಗಿತು ಬಿಡಿ, 39ಕ್ಕೆ 4 ವಿಕೆಟ್ ಹೋಗಿತ್ತಲ್ಲ, ಆ ಮುಳುಗ್ತಿದ್ದ ಹಡಗನ್ನು ಎತ್ತಲಿಕ್ಕೆ ಟ್ರೈ ಮಾಡಿದರು. ಕ್ಲಾಸನ್ ಅವರೊಂದು 32 ರನ್ ಹೊಡೆದ್ರು. ಕೊನೆಗೆ ಆ ಒಂದು 5ನೇ ವಿಕೆಟ್ ಏನು ಪಾರ್ಟ್ನರ್ಶಿಪ್ ಅಂತಲ್ಲ, ಅದನ್ನು ಬ್ರೇಕ್ ಆಯ್ತು. ಅದು ಯಾವಾಗ ಕ್ಲಾಸನ್ ಅವರು ಔಟ್ ಆದರು ಅದಾದಮೇಲೆ ಏನು ಆಟ ಸಾಗಲೇ ಇಲ್ಲ. 159 ತನಕ ಹೋದದ್ದು ದೊಡ್ಡ ವಿಷಯ, ಯಾಕಂದರೆ ಲಾಸ್ಟ್ ಮಿನಿಟಲ್ಲಿ ಕಮಿನ್ಸ್ ಅವರು 30 ರನ್ ಹೊಡೆದ್ರು. ಬಟ್ ಬೇರೆ ಯಾರು ಎಂತ ಆಡಲೇ ಇಲ್ಲ ಮಾರ್ರೆ. ಅಲ್ಲಿ ಸಮದ್ ಅವರು ಬಂದರು. ಸಮದ್ ಮತ್ತು ತ್ರಿಪಾಠಿ ಅವ್ರದ್ದು ಒಂದು ಏನೋ ಇನ್ನಿಂಗ್ಸ್ ಬಿಲ್ಡ್ ಆಗ್ತದೆ ಅಂತ ಅಂದುಕೊಳ್ತಾ ಇರುವಾಗ, ಸಮದ್ ಮತ್ತು ತ್ರಿಪಾಠಿಯ ನಡುವೆ ಈ ನಮ್ಮ ದೂಬೆ ಮತ್ತು ರಚಿನ್ ರವೀಂದ್ರ ನಡುವೆ ಒಂದು ವಿದ್ಯಾರ್ಥಿ ಭವನಿದ್ದು ಒಂದು ಹೇಳಿದ್ನಲ್ಲ, ಸಡನ್ನ ಮಿಡ್ಲಲ್ಲಿ ನಿಂತು ಮಾತಾಡ್ಕೊಳ್ತಾ ಇದ್ರಲ್ಲ, ಹಾಗೆ ಇವತ್ತು ತ್ರಿಪಾಠಿ ಮತ್ತು ಸಮದ್ ನಡುವೆ ಈಗ ಮಿಡ್ಲಲ್ಲಿ ಒಂದು ನಿಂತು ಬಿಟ್ಟಿದ್ದಾರೆ. ತ್ರಿಪಾಠಿ ನಿಂತರು, ಸಮದ್ ನಿಂತರು, ಎಂತಂತ ಗೊತ್ತಿಲ್ಲ. ಕೊನೆಗೆ ರನ್ಔಟ್ ಆಯಿತು. ತ್ರಿಪಾಠಿ ಅವರು ಔಟ್ ಆದರು. ಅಲ್ಲಿ ಮೆಟ್ಲಲ್ಲಿ ಕೂತ್ಕೊಂಡು ಹತ್ರ ಅಂತ ಹಾಗೆ ತೋರಿಸಿದ್ರು ಟಿ ವಿಯಲ್ಲಿ, ಹತ್ರ ಅಥವಾ ಕೈ ಕೂತ್ಕೊಂಡ್ರೆ ಗೊತ್ತಿಲ್ಲ. ಸೊ ತ್ರಿಪಾಠಿ 35 ಬಾಲಿಗೆ 55 ರನ್ ಹೊಡೆದು ಔಟ್ ಆದರು. ಆ ಒಂದು ಏನು ವಿಕೆಟ್ ಬಿತ್ತಲ್ಲ, ಅಲ್ಲಿಂದ ಕೊಲ್ಯಾಪ್ ಸ್ಟಾರ್ಟ್ ಆಯ್ತು. ದಡ ಅಂತ ವಿಕೆಟ್ ಹೋಗ್ತಾ ಹೋಯಿತು. ಕೊನೆಗೆ ಕಮಿನ್ಸ್ ಅವರಿಗೆ ಯಾರ ಕಡೆಯಿಂದ ಸಹ ಸಪೋರ್ಟ್ ಸಿಗಲಿಲ್ಲ. ಅವರು 30 ರನ್ ಹೊಡೆದು ಔಟ್ ಆದರು. 159 ರನ್ ಅಹಮದಾಬಾದ್ ಪಿಚ್ಚಲ್ಲಿ. ಇಟ್ ಈಸ್ ಬಿಲೋ ಪಾರ್ ಸ್ಕೋರ್ ಬೈ ಫಾರ್. 10 ರನ್ ಇಲ್ಲ, ಮಿನಿಮಮ್ 200 ರನ್ ಹೊಡಿಬೇಕಿತ್ತಪ್ಪ. ಇಟ್ಸ್ ಅ ಬ್ಯಾಟಿಂಗ್ ಪಿಚ್. 159 ರನ್ನಿಗೆ ಆಲ್ ಔಟ್ ಆದರು. ಎಲ್ಲರೂ ಸಹ ಚೆಂದ ಮಾಡಿ ಬಾಲ್ ಹಾಕಿದ್ದಾರೆ. ಯಾರು ಸಹ ಅಂದರೆ ಡಬ್ಬಾ ಥರ ಬಾಲ್ ಹಾಕಿದ್ದಾರೆ ಹಾಗೆ ಈಗ ಅಂತಿಲ್ಲ. ನರೇನ್ ಅವರು ಸ್ವಲ್ಪ ಜಾಸ್ತಿಯಾಗಿ, ಅಂದರೆ ಸ್ವಲ್ಪ 4 ಓವರಿಗೆ 40 ರನ್ ಹೊಡಿಸ್ಕೊಂಡ್ರು ಬಿಟ್ಟರೆ ವರ್ಸ್ಟ್ ಬೌಲಿಂಗ್ ಹಾಗೆ ಅಂತೆಲ್ಲ ಹೇಳೋದಿಲ್ಲ. ಎಲ್ಲರೂ ಸಹ ಸೂಪರಾಗಿ ಬಾಲ್ ಹಾಕಿದರು. ಆ್ಯಂಡ್ ನನಗೆ ಅನಿಸೋದು ಪ್ಲೇಯಿಂಗ್ 11 ಕರೆಕ್ಟ್ ಇರಲಿಲ್ಲ SRH ಇದು. ಯಾಕೆಂತಂದರೆ ಶ್ರೀಲಂಕನ್ ಬೌಲರನ್ನು ಹಾಕ್ಕೊಂಡಿದ್ದಾರೆ ಪ್ಲೇಯಿಂಗ್ 11ಅಲ್ಲಿ. ಐ ಡೋಂಟ್ ನೋ ವೈ, ಅಂದರೆ ನನಗೆ ಯಾರು ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಉನಾದ್ಕತ್ ಚೆಂದ ಮಾಡಿ ಬಾಲ್ ಹಾಕಿದ್ದಾರೆ, ಟು ಬಿ ಆನೆಸ್ಟ್. ಇದು ಏನು ದಿಂಡ ಅಕಾಡೆಮಿ ಅದೆಲ್ಲ ಬಿಟ್ಟಾಕಿ, ಈ IPL ಅಲ್ಲಿ ಉನಾದ್ಕತ್ ಅವರು ಸಿಕ್ಕ ಅವಕಾಶದಲ್ಲಿ ಚೆನ್ನಾಗಿ ಬೌಲಿಂಗ್ ಹಾಕಿದ್ದಾರೆ. ಅವರನ್ನು ತಂಡದಲ್ಲಿ ಇಟ್ಕೊಂಡು ಇನ್ನೊಂದು ಫಾರಿನ್ ಪ್ಲೇಯರನ್ನು ಗ್ಲೆನ್ ಫಿಲಿಪ್ಸ್ ಅಥವಾ ಮಾರ್ಕ್ರಮ್ ಅವರನ್ನು ಹಾಕ್ಕೊಂಡಿದ್ರೆ ಬೌಲಿಂಗ್ ಸಹ ಒಂದು ಕರೆಕ್ಟಾಗಿ ಸ್ಟ್ರಾಂಗ್ ಇರ್ತಿತ್ತು, ಬ್ಯಾಟಿಂಗ್ ಡೆಪ್ತ್ ಸಹ ಇರ್ತಾಯಿತ್ತು. ಏನಾಗಿದೆ ಇಲ್ಲಿ ಬ್ಯಾಟಿಂಗಲ್ಲಿ ಯಾವುದೋ ಒಂದು ಆಧಾರ ಸ್ತಂಭ ಇಲ್ಲ. ಇಬ್ಬರು ಔಟ್ ಅದೇ ಕ್ಲಾಸನ್ನು ಬಿಟ್ಟರೆ ಮತ್ತೆ ಯಾರು ಆಡುವವರಿಲ್ಲ. ಸೊ ಅಲ್ಲಿ ಒಂದು ದೊಡ್ಡ ಹೋಲ್ ಕ್ರಿಯೇಟ್ ಆಗಿದೆ. ಬೌಲಿಂಗಲ್ಲಿ ಸಹ ಹಾಗೆ
ಲಾಸ್ಟ್ ಮೂಮೆಂಟಲ್ಲಿ ಲಾಸ್ಟ್ 2 ಮ್ಯಾಚಲ್ಲಿ ಆಡಿಸಿರೋದಲ್ಲ ಶ್ರೀಲಂಕನ್ ಬೌಲರನ್ನು ಯಾಕೆ ಆಡಿಸ್ತಿದ್ದಾರೆ ಅಂತ ನನಗೆ ಅರ್ಥ ಆಗಲಿಲ್ಲ. ಅದರ ಬದಲು ಉನಾದ್ಕತ್ ಅವ್ರನ್ನೇ ಆಡಿಸ್ಬೋದಿತ್ತು, ಅಥವಾ ಯಾರೊಬ್ಬರು ಸುಂದರ ಯಾರೊಬ್ಬರನ್ನ ಆಡಿಸ್ಬೋದಿತ್ತು. ಅಲ್ಲಿ ಪ್ಲೇಯಿಂಗ್ 11 ಕರೆಕ್ಟಾಗಿಲ್ಲ. ಮೇ ಬಿ ಈಗ ಅವರು ನಾಳೆ ನಮ್ಮ ಮ್ಯಾಚ್ ಉಂಟಲ್ಲ RCB ವರ್ಸಸ್ RR ಮ್ಯಾಚಲ್ಲಿ ಯಾರು ವಿನ್ ಆಗ್ತಾರೆ ಅವರ ಜೊತೆ ಮ್ಯಾಚ್ ಉಂಟಲ್ಲ, ಅದರಲ್ಲಿ ಪ್ಲೇಯಿಂಗ್ 11 ಕರೆಕ್ಟ್ ಮಾಡ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದಾನೆ. ಯಾಕಂದರೆ ಇವತ್ತಿದ್ದು ಪ್ಲೇಯಿಂಗ್ 11 ಕರೆಕ್ಟಾಗಿರಲಿಲ್ಲ. ಸರಿ, ಇವ್ರದ್ದು ಚೇಸಿಂಗ್ ಸ್ಟಾರ್ಟ್ ಆಯಿತು, KKRದು ಚೇಸಿಂಗ್, ಅವರಿಗೆ ಇದು ಒಂದು ಸ್ಕೋರೇ ಅಲ್ಲ ಅನ್ನುವ ಥರ ಬ್ಯಾಟ್ ಬೀಸಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇವತ್ತು ಅದೇ ಸಾಲ್ಟ್ ಬದಲು ಗುರ್ಬಾಜ್ ಆಡ್ಬೋದು ಹೇಳಿದ್ರು, ಗುರ್ಬಾಜ್ ಆಡಿದರು. ಅವರು ಸಹ ಏನು ಟೆನ್ಷನ್ ಏನಿರಲಿಲ್ಲಪ್ಪ. 14 ಬಾಲಿಗೆ 23 ರನ್ ಅವರು ಚಚ್ಚಿದ್ರು. ಸುನಿಲ್ ನಾರಾಯಣ್ ಅವರು 16 ಬಾಲಿಗೆ 21 ರನ್. ಸುನಿಲ್ ನಾರಾಯಣ್ ಅವರಿಗೆ ಭಾರಿ ಖುಷಿಯಾಗಿರ್ಬೋದು. 3 ವರ್ಷ ಆದಮೇಲೆ ಅಹಮದಾಬಾದ್ ಗ್ರೌಂಡಲ್ಲಿ 0ಕ್ಕಿಂತ ಜಾಸ್ತಿ ರನ್ ಹೊಡೆದಿರೋದು. ಲಾಸ್ಟ್ 3 ಮ್ಯಾಚಲ್ಲಿ ಅಹಮದಾಬಾದ್ ಗ್ರೌಂಡಲ್ಲಿ ಅವರು 0 ಸುತ್ತಿದ್ದಾರೆ. ಇವತ್ತು 16 ಬಾಲಿಗೆ 21 ರನ್ ಹೊಡೆದ್ರು. ಆ್ಯಂಡ್ ಈವನ್ SRH ವಿರುದ್ಧ ಅವ್ರದ್ದು 7-8 ಮ್ಯಾಚಲ್ಲಿ ಅವ್ರದ್ದು ಹೈಯೆಸ್ಟ್ ಸ್ಕೋರ್. ಬೇರೆ ಎಲ್ಲ ಮ್ಯಾಚಲ್ಲಿ ಸಿಂಗಲ್ ಡಿಜಿಟ್ ಸ್ಕೋರಲ್ಲಿ ಔಟ್ ಆಗಿದ್ರು. ಅವರ ರೆಕಾರ್ಡ್ ಅಗೇನ್ಸ್ಟ್ SRH ಇಸ್ ವೆರಿ ಬ್ಯಾಡ್ ಇನ್ ಟರ್ಮ್ಸ್ ಆಫ್ ಬ್ಯಾಟಿಂಗ್. ಇವತ್ತು ಚಿಕ್ಕದಾಗಿರುವಂಥ ಚೊಕ್ಕದಾಗಿರುವಂಥ ಆಟವನ್ನು ಆಡಿದರು. ಅದಾದಮೇಲೆ ಬಂದದ್ದೆಲ್ಲ ನಮ್ಮ ಇಬ್ಬರು ಅಯ್ಯರ್ಗಳ ಆಟ, ವೆಂಕಟೇಶ್ ಅಯ್ಯರ್, ಶ್ರೇಯಸ್ ಅಯ್ಯರ್. ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿಯಲ್ಲಿ ಏನು ಎರರ್ ಮಾಡಿಕೊಂಡಿದ್ರಲ್ಲ, ಒಂದು ತ್ರಿಪಾಠಿಯ ಒಂದು ಕ್ಯಾಚ್ ಏನಿತ್ತು ಅಲ್ಲಿ ಕರೆಕ್ಟ್ ಫೀಲ್ಡರ್ನ ನಿಯಮಿಸಿರಲಿಲ್ಲ, ಮತ್ತು ಒಂದು ರಿವ್ಯೂ ತಗೊಳ್ಳಿಕ್ಕೆ ಹೋಗಿರಲಿಲ್ಲ. ಹಾಗೆ ಶ್ರೇಯಸ್ ಅಯ್ಯರ್ ಅವರಿಗೆ 2 ಜೀವದಾನಗಳು ಸಿಕ್ಕಿತ್ತು. ಸ್ವಲ್ಪ ಒದ್ದಾಡ್ತಿದ್ರು. ಆ ಟೈಮಲ್ಲಿ ಏನು ಬ್ಯಾಟಿಗೆ ಟಚ್ ಆಗಿ ಕ್ಲಾಸನ್ ಅವರ ಹೀಗೆ ಭುಜಕ್ಕೆ ಟಚ್ ಆಗಿ ಮೇಲೆ ಹೋಯಿತು. ಕ್ಲಾಸನ್ ಅವರು ಓಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆಫ್ಕೋರ್ಸ್ ಅಲ್ಲಿ ನಿಂತ್ಕೊಂಡಿದ್ದಂತಹ ತ್ರಿಪಾಠಿ ಅವರು ಅದನ್ನು ನೋಡಿದ್ದಾರೆ, ನೋಡಲಿಲ್ಲ ಅಂತ ಹೇಳೋದಿಲ್ಲ. ತ್ರಿಪಾಠಿ ಅವರು ಸಹ ಓಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಕ್ಲಾಸನ್ ಅವರು ಹಿಡಿದ್ರು, ಬಾಲನ್ನು ಹಿಡಿದು ಹೀಗೆ ನೆಲಕ್ಕೆ ಬಿದ್ದಾಗ ತ್ರಿಪಾಠಿ ಅವರು ಓಡಿ ಬಂದು ಜುಯಿಕ್ಕಂತ ಎಗರಿ ಅವರ ಕಾಲು ಏನು ಕ್ಲಾಸನ್ನು ಇದು ಕೈಗೆ ತಾಗಿ ಬಾಲ್ ಪುಳುಕಂತ ಹೋಗಿ ಬಿತ್ತು. ಯಾಕೆ ತ್ರಿಪಾಠಿ ಅವರು ಬಂದರು ಅಂತ ನಂಗೆ ಅರ್ಥ ಆಗಲಿಲ್ಲ. ನೆಕ್ಸ್ಟ್ ಓವರಲ್ಲಿ ಅಗೈನ್ ಪಾಯಿಂಟ್ ರೀಜನಲ್ಲಿ ಶ್ರೇಯಸ್ ಅಯ್ಯರ್ ಅವರು ಕಟ್ ಮಾಡಿದರು. ಅಲ್ಲಿ ನಿಂತಹ ಫೀಲ್ಡರ್ ಹೆಡ್ ವೆರಿ ಈಸಿ ಕ್ಯಾಚ್ ಇತ್ತು. ಹೆಡ್ ಅವರು ಕ್ಯಾಚ್ ಬಿಟ್ಟರು. ಸೊ ಇವತ್ತು ಮೇ ಬಿ ಆ ಟಾರ್ಗೆಟ್ ನೋಡಿ, ಅಂದರೆ ಇವರು ಹೊಡೆದಿರುವಂಥ ಸ್ಕೋರ್ ನೋಡಿ ಅಂತ ಅನ್ನಿಸ್ತದೆ. SRH ಅವರು ಫ್ರಮ್ ದ ಬಾಲ್ 1 ಅವರು ಆಲ್ರೆಡಿ ಗಿವನ್ ಅಪ್ ಅಂತ ಹೇಳ್ತಾರಲ್ಲ, ಅಂದರೆ ಕೈ ಬಿಟ್ಟಾಗಿತ್ತು. ಅವರು ನಮ್ಗೆ ಆಗೋದಿಲ್ಲ ಅಂತವೇ ಮನಸ್ಥಿತಿ ಇಟ್ಕೊಂಡ್ಬಂದ್ರ ಅಂತ ಡಿಫೆಂಡ್ ಮಾಡುವಾಗ ಏನು ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಫೀಲ್ಡಿಂಗ್ ಆಗಿರ್ಬೋದು, ಲೈನ್ ಆ್ಯಂಡ್ ಲೆಂತ್ ಆಗಿರ್ಬೋದು. ಆ್ಯಂಡ್ ಫಸ್ಟ್ ಟೈಮ್ ನನಗೆ ಕಮ್ಮಿನ್ಸ್ ಫ್ರಸ್ಟ್ರೇಟ್ ಆಗಿದ್ದು ನೋಡಿದ್ದು. ಆಕಾಶ ನೋಡ್ತಾ ಇದ್ರೆ ಎಂಥ ಮಾರ ಇದು ಅಂತ. ಸೊ ಅಟ್ ದ ಎಂಡ್ KKR ತಂಡ SRH ತಂಡಕ್ಕೆ ಕಮಿನ್ಸ್ ಅವ್ರದ್ದು ಫೇವ್ರೆಟ್ ಹ್ಯಾಂಡ್ ಗೆಸ್ಚರ್ ತೋರಿಸಿದ್ರು. ಅವ್ರು ಹೇಳಿದಲ್ಲ, ಕಮಿನ್ಸ್ ಹೇಳ್ತಾ ಇರ್ತಾರಲ್ಲ, ನನಗೆ ಕ್ರೌಡನ್ನು ಸೈಲೆಂಟ್ ಮಾಡೋದು ಭಾರಿ ಇಷ್ಟ ಅಂತ. ಇವತ್ತು SRH ತಂಡವನ್ನು ಹೀಗೆ ಮಾಡಿ ಹಾಕಿದ್ರು. KKR ತಂಡ 13.4 ಓವರ್ಸಲ್ಲಿ ಹೊಡೆದಾಕಿದ್ರು. ಎಸ್ಪೆಷಲಿ ಲಾಸ್ಟ್ ಓವರ್, ಅಂದರೆ ಮ್ಯಾಚಿನ ಲಾಸ್ಟ್ ಓವರ್, ಅಂದರೆ 14ನೇ ಓವರ್ ಏನು ಹಾಕಲಿಕ್ಕೆ ಬಂದ್ರಲ್ಲ ಹೆಡ್ ಅವರು, ಆ ಓವರಲ್ಲಿ 6-4 6-6 ಡಮಾರ್ 6-4 6-6 ಹೊಡೆದು ಶ್ರೇಯಸ್ ಅಯ್ಯರ್ ಅವರು ಅವರ 50ಯನ್ನು ಪೂರೈಸ್ಕೊಂಡ್ಬಿಟ್ರು. ಅವರು 50 ಹೊಡಿತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಇವತ್ತು ನಾವು ವೆಂಕಟೇಶ್ ಅಯ್ಯರ್ ಅವರು 28 ಬಾಲಲ್ಲಿ 51 ರನ್ ಹೊಡೆದ್ರು. ಶ್ರೇಯಸ್ ಅಯ್ಯರ್ ಅವರು ಆಲ್ ಆಫ್ ಅ ಸಡನ್ ಆ 6-4 6-6ಇಂದಾಗಿ 24 ಬಾಲಿಗೆ 58 ರನ್ ಹೊಡೆದ್ರು. ಸೂಪರ್. ಇಬ್ಬರು ಸಹ 5-4 4-6 ಇಬ್ಬರು ಕೂಡ ಮಾತಾಡಿಕೊಂಡು ಹೊಡೆದ್ರ ಅಂತ. ಇಬ್ಬರಿಗೆ ಸಹ ತಮಿಳು ಬರ್ತದೆ. ವೆಂಕಟೇಶ್ ಅಯ್ಯರ್ ಅವರಿಗೆ ತಮಿಳು ಬರ್ತದೆ ಅಂತ ಗೊತ್ತುಂಟು. ಐ ಡೋಂಟ್ ನೋ ಅಬೌಟ್ ಶ್ರೇಯಸ್ ಅಯ್ಯರ್. ಅವ್ರು ಹುಟ್ಟಿ ಬೆಳೆದೆಲ್ಲ ಮುಂಬೈಯಲ್ಲಿ ಆಗಿರೋದ್ರಿಂದ ತಮಿಳು ಗೊತ್ತಿಲ್ಲ. ಮನೆಯಲ್ಲಿ ಮಾತಾಡಿದೆ, ಇಬ್ಬರು ಸಹ ತಮಿಳಲ್ಲಿ ಮಾತಾಡಿಕೊಂಡು ಆಡಿರ್ಬೋದು. ಸೂಪರ್ ಅಂದರೆ ಸೂಪರ್ ಮ್ಯಾಚ್ ಫಾರ್ KKR ಆ್ಯಂಡ್ ವರ್ಸ್ಟ್ ಮ್ಯಾಚ್ ಫಾರ್ ಯಾವುದು SRH. ಕಾಂಪಿಟೇಷನ್ ಇರಲ್ಲ. ಇದು ಕ್ವಾಲಿಫೈಯರ್ 1ಅಲ್ಲಿ ಎಂಥ ಎಕ್ಸ್ಪೆಕ್ಟೇಷನ್ ಇರ್ತದೆ. ಫೈನಲ್ ಯಾರು ರೀಚ್ ಆಗಬೇಕಂದ್ರೆ ಜಿದ್ದನ ಹಣಾಹಣಿ ಇರ್ತದೆ ಅಂತ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ. ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಯ್ತು ನನಗೆ. ನಾ ಹೇಳಿದಾಗೆ ಆಯಿತು ಹಾಗೆ ಹೀಗೆ ಅಂತೆಲ್ಲ ಅದು ಆ ಒಂದು ಖುಷಿ, ಅಂದರೆ ನಾವು ಪ್ರಿಡಿಕ್ಟ್ ಮಾಡಿದಾಗ ಆಯ್ತಲ್ಲ ಮಾರ್ರೆ ಅಂತೊಂದು ಖುಷಿ ಇದೆ. ಬಟ್ ಈ ಥರವ ಇಷ್ಟು ಒನ್ ಸೈಡೆಡ್ ಮ್ಯಾಚ್ ಆಗ್ತದೆ ಅಂತ ಅಂದ್ಕೊಂಡಿರಲಿಲ್ಲ. ಏನೋ ಒಂದು ಪ್ರೆಷರ್ ಕ್ರಿಯೇಟ್ ಮಾಡ್ತಾರೆ SRH ಹಾಗೆ ಹೀಗೆ ಅಂತ ಅಂದ್ಕೊಂಡಿದ್ದೆ. ಈಗ ನನಗೆ ಅನಿಸೋದು ಇದು ನನಗೆ ಅನಿಸೋದು, ಯಾವತ್ತಾದರೂ ಒಂದು ತಂಡ ಕಡಿಮೆ ಸ್ಕೋರ್ ಮಾಡಿದಾಗ ಅವ್ರು ಸೆಕೆಂಡ್ ಬೌಲಿಂಗ್ ಮಾಡ್ಲಿಕ್ಕೆ ಬರ್ತಲ್ಲ, ಆವಾಗ ಅಲ್ಟ್ರಾ ಅಗ್ರೆಸಿವ್ ಇರಬೇಕು. ಅದಕ್ಕೆ ಐ ವಿಲ್ ಟೇಕ್ ಎನಿ ಡೇ ಎನಿ ಟೈಮ್ ಕೊಹ್ಲಿದು ಎಕ್ಸಾಂಪಲ್. ಯಾವ ರೇಂಜಿಗೆ ಅಗ್ರೆಸಿವ್ ಇರ್ತಾರೆ ಅಂತಂದರೆ ಮ್ಯಾಚ್ ಸೋಲ್ತದೆ ಅಂತ ಅನಿಸಿದ್ರು ಕೂಡ ಒಂದು ಕ್ಷಣಕ್ಕೆ ಇಲ್ಲ ಮಾರೆ ಟ್ರೈ ಮಾಡುವ ಮಾರೆ ಎಂಥದೋ ಒಂದು ಆಗ್ತದೆ ಇವತ್ತು ಅನ್ನೋ ರೇಂಜಿಗೆ ಒಂದು ಪಂಪ್ ಮಾಡ್ತಾರೆ. ಆ ಸ್ಟಾರ್ಟಿಂಗ್
ಕೊನೆಗೆ ಇಟ್ಸ್ ಅಪ್ ಟು ಫೀಲ್ಡರ್ಸ್, ಆ ದಿನ ಆ ಲಕ್ ಗಿಕ್ ಎಲ್ಲ ಬೇಕಾಗ್ತದೆ. ಬಟ್ ನನಗೆ ಅನಿಸಿದ್ದು ಇವರು ಬೌಲಿಂಗ್ ಸ್ಟಾರ್ಟ್ ಮಾಡಿದ್ರಲ್ಲ ಅಲ್ಲಿಂದವೇ ಅವ್ರದ್ದು ಆಸೆ ಬಿಟ್ಟಾಗೆ ಇತ್ತು. ತುಂಬ ಲೋ ಇತ್ತು, ಎನರ್ಜಿ ಭಾರಿ ಲೋ ಇತ್ತು, ಎಲ್ಲಿ ಸಹ ಅನ್ನಿಸ್ತಾ ಇರಲಿಲ್ಲ ಇವರು ಡಿಫೆಂಡ್ ಮಾಡ್ತಾರೆ ಅಂತ. ಸೊ ನೋಡುವ, ನಾಳೆ ನಮ್ಮ ಮ್ಯಾಚ್ ಉಂಟು RCB ವರ್ಸಸ್ ರಾಜಸ್ಥಾನ್ ರಾಯಲ್ಸು. ನಾವು ಫಸ್ಟ್ ಹಾಫಲ್ಲಿ ಏನು ಆಡಿದ್ದೇವಲ್ಲ ಅದನ್ನು ರಾಜಸ್ಥಾನ್ ಅವರು ಸೆಕೆಂಡ್ ಹಾಫಲ್ಲಿ ಆಡಿದ್ದಾರೆ. ರಾಜಸ್ಥಾನ ಫಸ್ಟು 9 ಮ್ಯಾಚಿಗೆ 8 ಮ್ಯಾಚ್ ವಿನ್ ಆಗಿದ್ರು. ಸೊ ಅವ್ರದ್ದು ಆಲ್ರೆಡಿ .16 ಇತ್ತು, ಅವರ .16 ಇದ್ದಾಗ ನಮ್ಮ .4 ಇತ್ತು. ಸೊ 4 ಪಾಯಿಂಟ್ ಇರುವಂಥ ತಂಡ 16 ಪಾಯಿಂಟ್ 9 ಮ್ಯಾಚ್ ಆದಾಗಲೇ ಇದ್ದಂತಹ ತಂಡದ ಜೊತೆ ಈಗ ಎಲಿಮಿನೇಟರ್ 1 ಆಡ್ತಾ ಇದೆ. ಅದರ ಬಗ್ಗೆ ಪ್ರಿವ್ಯೂ ನಾಳೆ ಬೆಳಿಗ್ಗೆ ಬರ್ತದೆ. ಬಟ್ ಮುಂಚಿತವಾಗಿ ಇನ್ನೊಂದು ಸಲ ಹೇಳಿಬಿಡ್ತೇನೆ ನಾನು, ಆಲ್ ದ ಬೆಸ್ಟ್ RCB, ಗೆದ್ದು ಬನ್ನಿ ನಾಳೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ KKR, ರಿಚ್ಲಿ ಡಿಸರ್ವ್ಡ್, ವೆಲ್ ಡಿಸರ್ವ್ಡ್, ಟ್ರೂಲಿ ವೆಲ್ ಡಿಸರ್ವ್ಡ್. ಎಂಥ ಪರ್ಫಾರ್ಮೆನ್ಸ್ ಮಾರ, ಚಿಂದಿ ಅಷ್ಟೇ. 100 ಔಟ್ ಆಫ್ 100 ಇವತ್ತಿನ ಮ್ಯಾಚಿಗೆ. ಸರಿಯಾಗಿ ಬರುವ. ನಮಸ್ಕಾರ.